ಮತ್ಸ್ಯ ರೂಪಿಯಾದಂತಹ ಪರಮಾತ್ಮ ಮನುವಿಗೆ ಅನೇಕ ಅಪೂರ್ವ ಸಂಗತಿಗಳನ್ನು ತಿಳಿಸ್ತಾ ತ್ರಿಪುರಾಸುರ ಸಂಹಾರದ ಪ್ರಸಂಗವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. 3 ಪಟ್ಟಣಗಳ ನಿರ್ಮಾಣ ಆಗಿದೆ. ಒಂದು ಕಬ್ಬಿಣದ ಪಟ್ಟಣ, ಮತ್ತೊಂದು ಬೆಳ್ಳಿಯ ಪಟ್ಟಣ, ಮತ್ತೊಂದು ಚಿನ್ನದ ಪಟ್ಟಣ. ಕಬ್ಬಿಣದ ಪಟ್ಟಣದಲ್ಲಿ ವಿದ್ಯುನ್ಮಾಲಿ ನೆಲೆಸಿದ್ದಾನೆ. ಬೆಳ್ಳಿಯ ಪಟ್ಟಣದಲ್ಲಿ ತಾರಕಾಸುರ ನೆಲೆಸಿದ್ದಾನೆ. ಚಿನ್ನದ ಪಟ್ಟಣದಲ್ಲಿ ಮಯಾಸುರ ನೆಲೆಸಿದ್ದಾನೆ. 3 ಪಟ್ಟಣಗಳಿಗೆ ಪ್ರಧಾನಾಧಿಪತಿ ಮಯನೇ ಆಗಿದ್ದಾನೆ. ವಿದ್ಯುನ್ಮಾಲಿ ಹಾಗೂ ತಾರಕರು ಅವನಿಗೆ ಅನುಚರರಾಗಿದ್ದಾರೆ. ಅಲ್ಲಿಗೆ ಕಲಿ ಹಾಗೆ ಅಲಕ್ಷ್ಮಿ ಮೊದಲಾದವರ ಪ್ರವೇಶ ಆಗಿದೆ. ಪ್ರವೇಶದಿಂದ ಎಲ್ಲರೂ ಕೂಡ ಧರ್ಮಭ್ರಷ್ಟರಾಗಿದ್ದಾರೆ. ದೇವತೆಗಳಿಗೆ, ಮಾನವರಿಗೆ ಎಲ್ಲರಿಗೂ ಕೂಡ ಹಿಂಸೆಗಳನ್ನು ನೀಡ್ತಾ ಇದ್ದಾರೆ. ಅನೇಕ ಅಧರ್ಮಗಳನ್ನು ಆಚರಿಸ್ತಾ ಇದ್ದಾರೆ. ದೇವತೆಗಳು ರುದ್ರದೇವರಿಗೆ ಶರಣು ಹೊಕ್ಕಾಗ ರುದ್ರದೇವರು ಒಂದು ರಥವನ್ನು ನಿರ್ಮಾಣ ಮಾಡುವುದಕ್ಕೆ ಅಂತ ಆದೇಶಿಸಿದ್ದಾರೆ. ಅದ್ಭುತವಾದ ಅಲೌಕಿಕವಾದ ಆ ರಥದಲ್ಲಿ ರುದ್ರದೇವರು ಕುಳಿತಿದ್ದಾರೆ. ಬ್ರಹ್ಮದೇವರು ಸಾರಥಿಯಾಗಿದ್ದಾರೆ. ನಾರಾಯಣ ಅಸ್ತ್ರದೊಳಗೆ ಪ್ರವೇಶಿಸಿದ್ದಾನೆ. ಯುದ್ಧ ಆರಂಭ ಆಗಿದೆ. ದೇವತೆಗಳಿಗೂ ದೈತ್ಯರಿಗೂ ಭಯಂಕರವಾದಂತಹ ಯುದ್ಧ. ಆ ಯುದ್ಧದಲ್ಲಿ ನಂದಿ ವಿದ್ಯುನ್ಮಾಲಿಯ ಸಂಹಾರವನ್ನು ಮಾಡಿದ್ದಾನೆ. ಇನ್ನೂ ಯುದ್ಧ ಮುಂದುವರಿತಾ ಇದೆ. ದೈತ್ಯರ ಸಂಖ್ಯೆ ಕ್ಷೀಣ ಆಗ್ತಾ ಇದೆ. ಅದನ್ನು ಗಮನಿಸಿದಂತಹ ಮಯಾಸುರ ಒಂದು ಅಮೃತ ಕೂಪವನ್ನು ನಿರ್ಮಾಣ ಮಾಡಿದ್ದಾನೆ. ಅಮೃತದ ಬಾವಿ. ಸತ್ತವರನ್ನು ಅಲ್ಲಿಗೆ ಹಾಕಿದರೆ ಬದುಕಿ ಬರ್ತಾ ಇದ್ದಾರೆ. ಹಾಗೆ ವಿದ್ಯುನ್ಮಾಲಿಯು ಕೂಡ ಮತ್ತೆ ಬದುಕಿ ಬಂದಿದ್ದಾನೆ. ಹಾಗೆ ಯುದ್ಧ ಮತ್ತೆ ಮುಂದುವರಿತಾ ಇದೆ. ವಿದ್ಯುನ್ಮಾಲಿ ಬಂದಿದ್ದಾನೆ, ತಾರಕಾಸುರ ಇದ್ದಾನೆ. ಎಲ್ಲ ಯುದ್ಧ ಭೀಕರವಾಗಿ ಮುಂದುವರೆದಾಗ ಬದುಕಿದವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ. ಸತ್ತವರು ಅಂತ ಇವರು ಯಾರನ್ನು ನೋಡಿದ್ರೋ ಅವರೆಲ್ಲ ಮತ್ತೆ ಬದುಕಿ ಬರ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಚಿಂತಾಗ್ರಸ್ತರಾಗಿದ್ದಾರೆ ದೇವತೆಗಳು. ರಥಚರಣ ಕರೋಥ ವೃಷಭವಪುರ ವೃಷಭೇಂದ್ರ ಪೂಜಿತಃ ದಿತಿತನಯ ಬಲಂ ವಿಮರ್ದ್ಯ ಸರ್ವಂ ತ್ರಿಪುರಪುರಂ ಪ್ರವಿವೇಶ ಕೇಶವಃ. ಯುದ್ಧ ಭೀಕರವಾಗಿ ನಡೀತಾ ಇರುವ ಮಧ್ಯದಲ್ಲಿ ನಾರಾಯಣ ಒಂದು ಅದ್ಭುತವಾದ ರೂಪವನ್ನು ಸ್ವೀಕಾರ ಮಾಡಿದ್ದಾನಂತೆ. ವೃಷಭವಪುಹು, ಎತ್ತಿನ ರೂಪವನ್ನು ಸ್ವೀಕಾರ ಮಾಡಿದ್ದಾನಂತೆ. ರೂಪವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅಲ್ಲಿದ ಹೋಗ್ತಾ ಇದ್ದಾನೆ. ಹೋರಿ ಹೋಗ್ತಾ ಇದೆ ಅಂದರೆ ಯಾಕೆ ಹೋಗ್ತಾ ಇದೆ ಅಂತ ಯಾರೇನು ಕೇಳಲ್ಲ, ಯಾರೂ ತಡೆಯಲ್ಲ. ಅಲ್ಲಿದ ನೇರವಾಗಿ ಅವನು ಆ ಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಸಜಲ ಜಲದ ರಾಜಿತಾಂ ಸಮಸ್ತಾಂ ಕುಮುದವರೋತ್ಪಲ ಫುಲ್ಲ ಪಂಕಜಾಢ್ಯಾಂ ಸುರಗುರುರಪಿಬತ್ಪಯೋ ಮೃತಂತತ್ ರವಿರಿವ ಸಂಚಿತ ಶಾರ್ವರಂತಮೋಂಧಂ. ಅನೇಕ ಕಮಲಗಳಿಂದ ಅಲಂಕೃತವಾಗಿರುವಂತಹ ಅಮೃತದ ಬಾವಿಯನ್ನು ನೋಡಿದ್ದಾನೆ. ಅಲ್ಲಿಗೆ ಬಂದಿದ್ದಾನೆ. ಬಂದಂತಹ ನಾರಾಯಣ ಅಮೃತಪಾನವನ್ನು ಮಾಡ್ತಾ ಇದ್ದಾನೆ. ಹೇಗೆ ಸೂರ್ಯ ಕತ್ತಲನ್ನು ಎಲ್ಲವನ್ನೂ ಕೂಡ ನುಂಗಿ ಹಾಕ್ತಾನೋ ಆ ರೀತಿಯಲ್ಲಿ ನಾರಾಯಣ ವೃಷಭ ರೂಪದಿಂದ ಅಮೃತವನ್ನು ಪೂರ್ತಿಯಾಗಿ ಪಾನ ಮಾಡಿದ್ದಾನಂತೆ. ವಾಪೀಂ ಪೀತ್ವಾ ಸುರೇಂದ್ರಾಣಾಂ ಪೀತವಾಸ ಜನಾರ್ದನಃ ನರ್ದಮಾನೋ ಮಹಾಬಾಹು ಪ್ರವಿವೇಶ ಶರಂತತಃ. ಹಾಗೆ ಅಮೃತಪಾನ ಮಾಡಿ ಆನಂದದಿಂದ ಒಂದು ಫೂತ್ಕಾರವನ್ನು ಮಾಡಿ ಮತ್ತೆ ಆ ಬಾಣದೊಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ.
ಯುದ್ಧ ಭೀಕರವಾಗಿ ಮುಂದುವರಿತಾ ಇದೆ. ಅನೇಕ ದೈತ್ಯರು ಸಾಯ್ತಾ ಇದ್ದಾರೆ. ಸಾಯ್ತಾ ಇರುವಾಗ ಸತ್ತೋರು ಬದುಕಿ ಬರ್ತಾ ಇಲ್ಲ. ಮಯಾಸುರ ಚಿಂತಾಗ್ರಸ್ತನಾಗಿದ್ದಾನೆ. ಇಷ್ಟೆಲ್ಲ ಮಾಡಿದ್ದೇನೆ ಯಾಕೆ? ಅಹೋ ಹಿ ಕಾಲಸ್ಯ ಬಲಂ ಅಹೋ ಕಾಲೋ ಹಿ ದುರ್ಜಯ ಯತ್ರೇ ದೃಶಸ್ಯ ದುರ್ಗಸ್ಯ ಉಪರೋಧೋಯಮಾಗತಃ. ಮಯಾಸುರ ಈ ತ್ರಿಪುರ ಈ ಪಟ್ಟಣವನ್ನು ನಿರ್ಮಾಣ ಮಾಡಿದ. ಪಟ್ಟಣವನ್ನು ನಿರ್ಮಾಣ ಮಾಡುವಾಗ ಅವನ ಆಲೋಚನೆ ಏನಿತ್ತು? ಇವತ್ತು ನಾವು ದೈತ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇದ್ದೇವೆ, ಅದಕ್ಕೆ ಕಾರಣ ಏನು ಅಂತಂದರೆ ನಮಗೆ ಭದ್ರವಾದಂತಹ ಒಂದು ರಕ್ಷಣೆ ಇಲ್ಲ, ಭದ್ರವಾದ ಕೋಟೆ ಇಲ್ಲ. ದೇವತೆಗಳು ಎಲ್ಲಿಯಾದರೂ ಅಲ್ಲಿ ಪ್ರವೇಶ ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ, ನಮ್ಮನ್ನು ಸಂಹಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಭದ್ರವಾದ ಕೋಟೆಯ ನಿರ್ಮಾಣವನ್ನು ಮಾಡಬೇಕು ಅಂತ ಜಲದುರ್ಗ, ಭೂದುರ್ಗ ಹಾಗೆ ಎಲ್ಲ ದುರ್ಗಗಳ ನಿರ್ಮಾಣವನ್ನು ಮಾಡಿ ಇಂತಹ ಒಂದು ತ್ರಿಪುರ ನಿರ್ಮಾಣವನ್ನು ಮಯಾಸುರ ಮಾಡಿದ್ದಾನೆ. ನಾನು ಇಷ್ಟು ನಿರ್ಮಾಣ ಮಾಡಿದ್ದು ದೇವತೆಗಳೆಲ್ಲ ಬರಬಾರದು, ನಾವೆಲ್ಲ ಚೆನ್ನಾಗಿ ಇಲ್ಲಿರಬೇಕು ಅಂತ. ಆದರೆ ಇಲ್ಲಿಗೆ ಬಂದು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ, ನಾವು ಇಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇದ್ದೇವೆ ಅನ್ನುವಾಗ ಅವನಂತಾನೆ, ಈ ಪಟ್ಟಣ ಎಲ್ಲ ಸುಮ್ಮನೆ, ದುರ್ಗ ಎಲ್ಲ ಸುಮ್ಮನೆ, ನಮ್ಮನ್ನು ರಕ್ಷಣೆ ಮಾಡೋದು ನಮಗೆ ಒಳ್ಳೆಯದು ಕೆಡಕು ಆಗೋದು ಕಾಲದ ವ್ಯತ್ಯಾಸದಿಂದ ಹೊರತಾಗಿ ದುರ್ಗದ ವ್ಯತ್ಯಾಸದಿಂದ ಅಲ್ಲ. ಒಳ್ಳೆಯ ಭದ್ರವಾದ ಕೋಟೆಯಲ್ಲಿದ್ದೇವೆ, ನಮಗೆ ಸಾವಿಲ್ಲ ಹಾಗೇನಿಲ್ಲ. ನಾವು ಕೋಟೆಯಲ್ಲಿಲ್ಲ, ನಮಗೆ ಸಾವಿದೆ ಅಂತನೂ ಏನಿಲ್ಲ. ನಮ್ಮ ಕಾಲ ಸರಿ ಇತ್ತು ಅಂತಾದರೆ, ನಮ್ಮ ಹಣೆ ಬರಹ ಸರಿ ಇತ್ತು ಅಂತಾದರೆ ಎಲ್ಲಿದ್ದರೂ ಬದುಕ್ತೇವೆ. ಹಣೆ ಬರಹ ಸರಿ ಇಲ್ಲ ಅಂತಾದರೆ ನಾವು ಎಲ್ಲಿದ್ದರೂ ಸಾಯ್ತೇವೆ ಅನ್ನೋ ಮಾತನ್ನು ಮಯಾಸುರ ಹೇಳ್ತಾ ಇದ್ದಾನೆ. ಆದ್ದರಿಂದ ಇದಕ್ಕೆಲ್ಲ ಕಾರಣವಾಗಿರುವಂಥದ್ದು ನಮ್ಮ ಕಾಲ, ಕೆಟ್ಟ ಕಾಲದಲ್ಲಿ ನಾವು ಇದ್ದೇವೆ. ಇವತ್ತು ನಮ್ಮವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇದ್ದಾರೆ, ನಮಗೆ ಯುದ್ಧದಲ್ಲಿ ಮೇಲಿಂದ ಮೇಲೆ ಸೋಲು ಉಂಟಾಗ್ತಾ ಇದೆ ಅಂತ ಅವನು ಆಲೋಚನೆ ಮಾಡ್ತಾ ಇರುವಾಗಲೇ ಆ ಅಮೃತದ ಬಾವಿಯನ್ನು ನೋಡಿಕೊಳ್ಳಿಕ್ಕಿರುವ ಕಾವಲುಗಾರ ಬರ್ತಾ ಇದ್ದಾನೆ. ಬಂದು ಅವನು ಹೇಳ್ತಾನೆ, ಕೈ ಮುಗಿದು ನಡಗತಾ ಇದ್ದಾನವನು. ಅವನು ಹೇಳ್ತಾನೆ, ಯಾಸಾಮೃತರಸ ಗೂಢ ವಾಪಿ ವೈ ನಿರ್ಮಿತ ತ್ವಯ ಸಮಾಕುಲೋತ್ಪಲವನ ಸಮೀನಾಕುಲ ಪಂಕಜ. ಅದ್ಭುತವಾದ ಅಮೃತರಸವನ್ನು ಹೊಂದಿರುವಂತಹ ಭಾವಿಯ ನಿರ್ಮಾಣವನ್ನು ನಿನ್ನ ಒಂದು ಅದ್ಭುತ ಕೌಶಲದಿಂದ ರಚಿಸಿದ್ದಿ, ನೀನು ನಿರ್ಮಾಣ ಮಾಡಿದ್ದಿ. ಆದರೆ ಇವತ್ತು ಅದು ಬರಿದಾಗಿ ಹೋಗಿದೆ. ಪೀತಾಸಾ ವೃಷರೂಪೇಣ ಕೇನಚಿತ್ ದೈತ್ಯನಾಯಕ ವಾಪೀಸಾ ಸಾಂಪ್ರತಂ ದೃಷ್ಟ್ವಾ ಮೃತ ಸಂಜ್ಞಾ ಇವ ಅಂಗನಾ. ಭಾರೀ ಭಾವಿ, ಅಲ್ಲಿಗೆ ಒಂದು ಎತ್ತು ಬಂತು, ಯಾವುದೋ ಒಂದು ಎತ್ತು ಬಂದಿದೆ, ಬಾಯಾರಿಕೆ ಆದರೆ ಸ್ವಲ್ಪ ನೀರು ಕುಡಿಯುತ್ತೆ ಹೋಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಅದು ಒಮ್ಮೆ ಬಾಯಿ ಹಚ್ಚಿದರೆ ಪೂರ್ತಿ ಖಾಲಿಯೇ ಮಾಡಿಬಿಡ್ತು ಬಾವಿಯನ್ನು. ಹಾಗೆ ಇಡೀ ಬಾವಿ ಖಾಲಿಯಾಗಿ ಹೋಗಿಬಿಟ್ಟಿದೆ. ಇವತ್ತು ನೀನು ನಿರ್ಮಾಣ ಮಾಡಿದ ನಿನ್ನ ಅತ್ಯಂತ ಪ್ರಿಯವಾಗಿರುವಂತಹ ಅಮೃತಮಯವಾದ ಬಾವಿ ಮೃತ ಇವ ಅಂಗನ, ಮೃತ ಸಂಜ್ಞಾ ಇವಾಂಗನ ಅಂತ ಹೇಳ್ತಾ ಇದ್ದಾರೆ. ಸುಂದರಿ ಮರಣವನ್ನು ಹೊಂದಿದಾಗ ಸುಂದರಿಯ ಹೆಣದಂತೆ ಆಗಿದೆ ಈ ಬಾವಿ ಅಂತ ಅವನು ಹೇಳ್ತಾ ಇದ್ದಾನೆ. ಅಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಸತ್ತೋರು ಮತ್ತೆ ಬದುಕಿ ಬರ್ತಾ ಇಲ್ಲ ಅಂತ ಅವನು ಕಾವಲುಗಾರ ಬಂದು ಹೇಳ್ತಾನೆ. ಆ ಮಾತನ್ನು ಕೇಳಿದಾಗ ಮಯ ಕುಸಿದು ಬೀಳುತ್ತಾನಲ್ಲೇ. ಮಯಾ ಮಾಯಾಬಲಕೃತ ವಾಪಿ ಪೀತಾತ್ವಿಯನ್ಯದಿ ವಿನಷ್ಟಾಸ್ಮನ ಸಂದೇಹ ತ್ರಿಪುರಂ ದಾನವಾಗತಂ. ನಮ್ಮದೆಲ್ಲ ಹೊರಟೋಯ್ತು. ನನ್ನ ಮಾಯಾಶಕ್ತಿಯಿಂದ ನಿರ್ಮಾಣ ಮಾಡಿರುವಂತಹ ಈ ಸರೋವರ, ಈ ಬಾವಿಯನ್ನು ಖಾಲಿ ಮಾಡಿದ್ದಾರೆ ಅಂತಂದರೆ ನಮ್ಮ ಶಕ್ತಿಯೆಲ್ಲ ಕುಂಠಿತ ಆಗೋಯ್ತು. ನಾವು ಇದ್ದೂ ಕೂಡ ಸತ್ತ ಹಾಗೇನೆ, ಈ ತ್ರಿಪುರ ಪೂರ್ತಿ ಪಟ್ಟಣ ನಾಶ ಆದ ಹಾಗೇನೆ. ಅವನು ಹೇಳ್ತಾನೆ, ಕೋನ್ಯೋ ಮನ್ಮಾಯಯ ಗುಪ್ತಾಂ ವಾಪೀಂ ಅಮೃತತೋಯಿನೀಂ. ಯಾರು ಕುಡಿಲಿಕ್ಕೆ ಸಾಧ್ಯ? ಇಲ್ಲಿ ಬಂದು ಈ ಪಟ್ಟಣದಲ್ಲಿ ಯಾರಿಗೆ ಪ್ರವೇಶವೇ ಇಲ್ಲ ಮೊದಲಿಗೆ. ಅದರಲ್ಲಿ ದೇವತೆಗಳು ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಒಳಭಾಗದಲ್ಲಿ ಇರುವಂತಹ ಆ ಬಾವಿಯನ್ನು ಯಾರೂ ನೋಡಲೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಇದನ್ನು ಯಾರು ತಿಳಿಲಿಕ್ಕೆ ಸಾಧ್ಯ? ಅಲ್ಲಿಗೆ ಹೋಗಿ ಯಾರು ಅದನ್ನು ಪಾನ ಮಾಡಲಿಕ್ಕೆ ಸಾಧ್ಯ? ಒಂದು ಎತ್ತು ಅಂತಂದರೆ ಎತ್ತಲ್ಲ, ಅದು ಯಾರೋ ಒಬ್ಬ ವ್ಯಕ್ತಿಯೇ ಬಂದು ಪಾನ ಮಾಡಿದ್ದು ಹೌದು. ಯಾರು ಪಾನ ಮಾಡಲಿಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡ್ತಾ ಮಯಾಸುರ ಹೇಳ್ತಾನೆ, ಪಾಸ್ಯತೆ ವಿಷ್ಣುಮಜಿತಂ ವರ್ಜಯಿತ್ವಾ ಗದಾಧರಂ. ನಿಶ್ಚಯವಾಗಿಯೂ
ನಾರಾಯಣನೇ ಇದನ್ನು ಪಾನ ಮಾಡಿದ್ದಾನೆ. ಯಾಕೆ ಅಂತಂದರೆ ಸುಗುಹ್ಯಮಪಿ ದೈತ್ಯಾನಾಂ ನಾಸ್ತ್ಯಸ್ಯ ವಿದಿತಂ ಭುವಿ ಯತ್ರ ಮಧ್ವರ ಕೌಶಲ್ಯಂ ವಿಜ್ಞಾನಂ ನವೃತಂ ಬುಧೈಹಿ. ನಾನು ಮಾಡಿದ್ದನ್ನು ಯಾವ ದೇವತೆಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾರಾಯಣನಿಗೆ ಗೊತ್ತಿಲ್ಲದೇ ಇರುವಂತಹ ವಿಷಯವೇ ಇಲ್ಲ. ಇದು ಮಯಾಸುರ ಹೇಳುವಂತಹ ಮಾತು, ಮಯಾಸುರನ ಬಾಯಿಂದ ಬರುವಂತಹ ಮಾತಿದು. ನಾರಾಯಣನಿಗೆ ಗೊತ್ತಿಲ್ಲದೇ ಇರುವಂತಹ ವಿಷಯವೇ ಇಲ್ಲ. ಇವತ್ತು ಇಷ್ಟು ಪಟ್ಟಣದ ಒಳವಲಯದಲ್ಲಿ ಯಾವ ದೇವತೆಗಳು ಮಾನವರು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಸ್ಥಳದಲ್ಲಿ, ಎಷ್ಟೋ ಜನ ದೈತ್ಯರಿಗೇ ಗೊತ್ತಿಲ್ಲದೇ ಇರುವಂತಹ ರಹಸ್ಯ ಸ್ಥಳದಲ್ಲಿ ನಿರ್ಮಾಣ ಮಾಡಿದಂತಹ ಬಾವಿಯನ್ನು ಒಬ್ಬ ವ್ಯಕ್ತಿ ತಿಳಿದಿದ್ದಾನೆ, ಅದನ್ನು ಪಾನ ಮಾಡಿದ್ದಾನೆ ಅಂತಂದರೆ ಅದು ನಾರಾಯಣನೇ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತಂದರೆ ನಾರಾಯಣನಿಗೆ ಎಲ್ಲ ಗೊತ್ತಿದೆ, ಅವನಿಗೆ ಗೊತ್ತಿಲ್ಲದೇ ಇರುವಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಇದನ್ನು ಪಾನ ಮಾಡಿದವನು ಅವಶ್ಯವಾಗಿ ನಾರಾಯಣ. ಮುಗಿತು ನಮ್ಮ ಕಥೆ ಇನ್ನು ಅಂತ ಅವನು ಭಾವಿಸಿದ್ದಾನೆ. ಕೊನೆಗೆ ಎಲ್ಲರಿಗೂ ಹೇಳಿ ಆಯಿತು, ನಮ್ಮ ಕೈಯಲ್ಲಿರುವಂತಹ ಶಕ್ತಿಯನ್ನು ಪಡೆದುಕೊಂಡು ನಾವು ಯುದ್ಧವನ್ನು ಮಾಡೋಣ ಅಂತ ಎಲ್ಲರಿಗೂ ಉತ್ತೇಜನವನ್ನು ನೀಡಿ ಅಲ್ಲಿಂದ ಹೊರಟಿದ್ದಾರೆ. ಯುದ್ಧ ಮತ್ತೆ ಭೀಕರವಾಗಿ ಮುಂದುವರಿತಾ ಇದೆ. ಅಲ್ಲಿದ ಅವನು ಮಯಾಸುರ ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಕರೆದು ಹೇಳ್ತಾನೆ, ಇಲ್ಲಿ ನಾವು ಕಟ್ಟಿರುವಂತಹ ಈ ಬಾವಿ ಬತ್ತಿ ಹೋಗಿದೆ, ಇಲ್ಲಿ ನಮಗೆ ಮತ್ತೆ ಉಳಿಗಾಲ ಇಲ್ಲ. ಆದ್ದರಿಂದ ಒಂದು ಕೆಲಸ ಮಾಡೋಣ, ಇಲ್ಲಿದ ನಾವು ನೇರವಾಗಿ ಸಮುದ್ರಕ್ಕೆ ಹೋಗೋಣ. ಸಮುದ್ರದಲ್ಲಿ ದೈತ್ಯರಿಗೆ ರಕ್ಷಣೆ ಹೆಚ್ಚು ಸಿಗತ್ತೆ, ದೇವತೆಗಳು ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಮುದ್ರದ ತಳಭಾಗದಲ್ಲಿ ನಾವಿದ್ದು ನಮ್ಮ ಕಾರ್ಯಗಳನ್ನು ಸಾಧಿಸೋಣ ಅಂತ ಮಯಾಸುರ ದೈತ್ಯರಿಗೆಲ್ಲರಿಗೂ ಕೂಡ ಹೇಳಿ ಅಲ್ಲಿದ ಸಮುದ್ರಕ್ಕೆ ಅಂತ ಹೋಗಿದ್ದಾರಂತೆ. ಅಲ್ಲಿಯೂ ಭೀಕರವಾದಂತಹ ಯುದ್ಧ ಮುಂದುವರಿತಾ ಇದೆ. ಸಾಕಷ್ಟು ಯುದ್ಧಗಳು ಅಲ್ಲಿಯೂ ಕೂಡ ಆಗಿವೆ. ನಂತರದಲ್ಲಿ ತಾರಕಾಸುರನ ಸಂಹಾರ ನಡೀತಾ ಇದೆ.